ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಿಂದ ಜೈಲು ಹಕ್ಕಿಯಾಗಿದ್ದಾರೆ ಪವಿತ್ರ ಗೌಡ A1 ಆರೋಪಿಯಾಗಿ. ಇನ್ನು ಪವಿತ್ರ ಗೌಡನ ಭೇಟಿ ಮಾಡುವುದಕ್ಕೆ ಆಗಮಿಸಿದ್ದಾರೆ ಮಗಳು. ಅಜ್ಜಿ ಶೋಭಾ ಜೊತೆ ಆಗಮಿಸಿದ್ದಾರೆ ಪವಿತ್ರ ಮಗಳು. ಪವಿತ್ರ ಗೌಡ ಅವರ ತಮ್ಮ ಕೂಡ ಭೇಟಿಗೆ ಆಗಮಿಸಿದ್ದಾರೆ. ಪವಿತ್ರ ಗೌಡ ಭೇಟಿಗೆ ಹೊರಟಿದ್ದಾರೆ ತಾಯಿ ತಮ್ಮ ಮಗಳು. ವಾರದಲ್ಲಿ 2ನೇ ಬಾರಿಗೆ ಭೇಟಿಗೆ ಆಗಮಿಸಿದ್ದಾರೆ ಪವಿತ್ರ ಪೋಷಕರು. ಯಾಕಂತಂದರೆ ಸದ್ಯಕ್ಕೆ ಇನ್ನು ಬೇಲ್ ಸಿಗೋ ಮಾತು ಬಹಳ ದೂರ. ಹಾಗಾಗಿ ಕುಟುಂಬಸ್ಥರು ಬರ್ತಾ ಇದ್ದಾರೆ, ಭೇಟಿ ಆಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಅಮ್ಮ ಅಜ್ಜಿ ಅಂದರೆ ಅಜ್ಜಿಯ ಜೊತೆಗೆ ಮಗಳು ಬಂದು ತಾಯಿಯನ್ನು ನೋಡುವಂತಹ ಒಂದು ಪರಿಸ್ಥಿತಿ. ಪವಿತ್ರ ಗೌಡ ತಾಯಿ ಈ ಕಡೆ ಜೈಲಿನಲ್ಲಿದ್ದಾರೆ. ಸೊ ಹಾಗಾಗಿ ತನ್ನ ಅಜ್ಜಿಯ ಜೊತೆಗೆ ಬಂದು ತನ್ನ ತಾಯಿಯನ್ನು ಭೇಟಿ ಮಾಡಿದ್ದಾರೆ ಪವಿತ್ರ ಗೌಡ ಮಗಳು. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾಳೆ. ಪವಿತ್ರ ಗೌಡ, ನಟ ದರ್ಶನ್ ಸೇರಿದಂತೆ ಇನ್ನೂ ಅನೇಕ ಜನರು ಈಗಾಗಲೇ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ವಿಚಾರಣಾಧೀನ ಖೈದಿ ಆಗಿರೋದ್ರಿಂದ ಮಾತನಾಡಿಸ್ಕೊಂಡು ಹೋಗೋದಕ್ಕೆ ಕುಟುಂಬಸ್ಥರು, ಸ್ನೇಹಿತರು ಬರ್ತಾ ಇದ್ದಾರೆ. ಇನ್ನು ಇದೇ ವಾರದಲ್ಲಿ 2ನೇ ಬಾರಿಗೆ ಮಗಳು ಮತ್ತು ತಾಯಿ ಬಂದು ವಿಚಾರಣೆಯನ್ನು ಅಂದರೆ ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದರೆ ಮೊನ್ನೆ ಆರೋಗ್ಯ ಸರಿ ಇರಲಿಲ್ಲ ಅಂತೇಳಿ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿತ್ತು. ಪರಪನಗ್ರಹಾರ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಪವಿತ್ರ ಗೌಡ ಅಲ್ಲಿ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಆಹಾರ ಸೇರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಸಮಸ್ಯೆ ಆಗಿರೋದ್ರಿಂದ ಜೈಲಿನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಕುಟುಂಬಸ್ಥರು ಬಂದು ಭೇಟಿಯಾಗಿ ಹೋಗಿದ್ದರು. ಈಗ ಮತ್ತೆ ಪವಿತ್ರ ಗೌಡ ಕುಟುಂಬಸ್ಥರು ಪವಿತ್ರ ಗೌಡನ ಭೇಟಿಗೆ ಆಗಮಿಸಿದ್ದಾರೆ. ಮಾವೀರಣ್ಣ ಅದೊಂದು ಬರ್ಕೊಂಡ್ಬಿಡು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.